ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನುವಂತಹ ಕಾರಣಕ್ಕೆ ಹೆತ್ತ ತಂದೆಯೇ ತುಂಬು ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಧಾರವಾಡ ಜಿಲ್ಲೆಯಲ್ಲಿ ಮರ್ಯಾದಾ ಹತ್ಯೆ, ಪ್ರೀತಿಸಿ ವಿವಾಹವಾಗಿದ್ದ ಮಗಳನ್ನೇ ಕೊಂದ ತಂದೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ. ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಹೆತ್ತ ತಂದೆ ಮಗಳನ್ನ ಕೊಲೆ ಮಾಡಿದ್ದಾನೆ. ಈನಾಂ ವೀರಾಪುರ ಗ್ರಾಮದ ವಿವೇಕಾನಂದ ಮತ್ತು ಅದೇ ಗ್ರಾಮದ ಮಾನ್ಯ ಅನೇಕ ವರ್ಷಗಳ ಕಾಲ ಪ್ರೀತಿಸಿದ್ರು. ಮಾನ್ಯ ವರೂರು ಖಾಸಗಿ ಕಾಲೇಜ್ನಲ್ಲಿ ಡಿಗ್ರಿ ಓದುತ್ತಿದ್ದ ಸಮಯದಲ್ಲಿ ವಿವೇಕಾನಂದ ಹುಬ್ಬಳ್ಳಿ ಖಾಸಗಿ ಕಾಲೇಜ್ನಲ್ಲಿ ಡಿಗ್ರಿ ಓದುತ್ತಿದ್ದ. ಇಬ್ಬರಿಗೂ ಮೊದಲು ಪರಿಚಯವಿತ್ತು. ಆದರೆ ಡಿಗ್ರಿ ಓದುವಾಗ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡ್ತಾ ಇಬ್ಬರ ನಡುವೆ ಪ್ರೀತಿ ಹುಟ್ಟಿತ್ತು. ಇಬ್ಬರು ಪ್ರೀತಿಸುತ್ತಿದ್ದ ವಿಚಾರ ಎರಡೂ ಮನೆಯವರಿಗೂ ಗೊತ್ತಾಗಿತ್ತು. ಯುವತಿ ಮನೆಯವರು ಮದುವೆಗೆ ವಿರೋಧ ಮಾಡಿದ್ರು. ಆದ್ರೆ ಯುವತಿ ಯಾವುದೇ ಕಾರಣಕ್ಕೂ ವಿವೇಕಾನಂದನನ್ನ ಬಿಟ್ಟು ಬರೋದಿಲ್ಲ ಅಂತ ಹಠ ಹಿಡಿದಿದ್ಲಂತೆ. ಇದರಿಂದ ಸಿಟ್ಟಿಗೆದ್ದ ತಂದೆ ಮಗಳನ್ನ ಬಾರದೂರಿಗೆ ಕಳಿಸಿದ್ದಾನೆ. ಜೂನ್ 19 ಪ್ರೇಮ ವಿವಾಹ. ವಿವೇಕಾನಂದ ಮಾನ್ಯಾಳ ಜೊತೆ ಕಳೆದ ಜೂನ್ 19ರಂದು ಹುಬ್ಬಳ್ಳಿಯಲ್ಲಿ ಸಬ್ ರಿಜಿಸ್ಟರ್ ವಿವಾಹವಾಗಿದ್ದ. ಈ ಸಮಯದಲ್ಲಿ ಪೊಲೀಸರು ಎರಡು ಕುಟುಂಬ ಕರೆದು ರಾಜಿ ಪಂಚಾಯಿತಿ ಮಾಡಿದ್ರಂತೆ. ಇನ್ನು ಮಾನ್ಯಾ ಮತ್ತು ವಿವೇಕಾನಂದ ಊರು ಬಿಟ್ಟು ಹೋಗಿ ಹಾವೇರಿಯಲ್ಲಿ ವಾಸವಾಗಿದ್ರಂತೆ. ಮಾನ್ಯಾ ಗರ್ಭಿಣಿಯಾಗಿದ್ಲು. ಮಾನ್ಯಾ ಹೆತ್ತವರು ಮತ್ತೆ ಇಬ್ಬರನ್ನು ಕೊಲೆ ಮಾಡಲು ಮುಂದಾಗಿದ್ರಂತೆ. ಹೀಗಾಗಿ ಮಾನ್ಯಾ ಮತ್ತು ವಿವೇಕಾನಂದ ಡಿಸೆಂಬರ್ 8ಕ್ಕೆ ಸ್ವಗ್ರಾಮಕ್ಕೆ ಹಿಂದಿರುಗಿದ್ರು. ಈ ವೇಳೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಎರಡೂ ಕಡೆಯವರನ್ನು ಕರೆಸಿ ರಾಜಿ ಸಂಧಾನ ಮಾಡಿಸಿದ್ರಂತೆ. ಆದ್ರೆ ನಿನ್ನೆ ಸಂಜೆ ಮತ್ತೆ ವಿವೇಕಾನಂದ ಮನೆ ಮೇಲೆ ದಾಳಿ ಮಾಡಿದ ಮಾನ್ಯಾ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಸಂಬಂಧಿಗಳು ಹಲ್ಲೆ ಮಾಡಿದ್ರು. ಮಾನ್ಯ ಮತ್ತು ನಮ್ಮ ಮಳೆ ವಿವೇಕಾನಂದ್ ಅಂತೇಳಿ ಲವ್ ಮಾಡ್ತಾ ಇದ್ದಾರೆ. ಲವ್ ಆದಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಯ್ತು ಸರ್. ಹಾವೇರಿಯಾಗ ಒಂದು 3 ತಿಂಗಳಿದೆ ಸರ್. ಆಮೇಲೆ ಇಲ್ಲಿ ಬಂದು ಒಂದು 5 ತಿಂಗಳು ಊರಾಗ ಕರ್ಕೊಂಬಂದಿದ್ದು ಸರ್. ನಾವು ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಆಮೇಲೆ ಪೊಲೀಸರಿಗೆಲ್ಲ ಒಂದು ಇದು ಬರೆದು ಕೊಟ್ಟು ಆಮೇಲೆ ಊರಿಗೆ ಕರ್ಕೊಂಬಂದಿದ್ವಿ ಸರ್. ಪೊಲೀಸ್ ಪ್ರೊಟೆಕ್ಷನ್ ಇರಲಿ ಅಲ್ಲ ಅಂತೇಳಿ ಕರ್ಕೊಂಬಂದಿದ್ವಿ. ಆದರೂ ಅವರು ಪ್ರೊಟೆಕ್ಷನ್ ಇದ್ದೂ ನಿಮ್ಮನ್ನು ಸುಡ್ತೀವಿ, ನಿಮ್ಮನ್ನ ಬಿಡಲ್ಲ, ಜೀವ ಬೆದರಿಕೆ ಕಂಟಿನ್ಯೂ ಇದೆ ಸರ್. ನಮ್ಮ ಮಳ್ಯಾನ ಒಬ್ಬೊಬ್ಬನ ಅಡ್ಡಾಡಕ್ಕೆ ನಾವು ಕಳಿಸ್ತಿದ್ದಿಲ್ಲ. ಮನೆಯಲ್ಲಿ ದೊಡ್ಡ ಸಸಿ ಮತ್ತು ಈ ಮಾನ್ಯ ಡೆತ್ ಆಯ್ತಲ್ಲ ಆ ಮಾನ್ಯ 3 ಜನ ಇದ್ದಿದ್ದು ನೋಡಿ. ಫಸ್ಟ್ ಇವ್ರೊಬ್ರು ಯಾರನ್ನೊಬ್ರನ್ನ ಊರನ್ನೊಬ್ರನ್ನ ಕಳ್ಸ್ಯಾರ. ಆಟೋಮೆಟಿಕ್ಕಾಗಲಿ ಕೊಯ್ತಾ ಮತ್ತು ಕುಡ್ಗೋರು ಎಲ್ಲ ತೊಗೊಂಬಂದ ಅವ್ರು ಹೆಂಗೆ ಬೇಕಾದ್ರೆ ಹೆಣ್ಣು ಮಕ್ಕಳು ಅನ್ನೋದು ನೋಡಿಲ್ಲ ಸರ್. 7 ತಿಂಗಳು ಗರ್ಭಿಣಿ ಸರ್. ಆ ಹುಡುಗಿ ಎಲ್ಲಿ ಬೇಕಾದ್ರೆ ಕೊಚ್ಚಿದ್ದಾರೆ ಸರ್. ನಮ್ಮ ಸೊಸಿ ಸರ್ ಆಕಿನ ಬಿಡ್ಸಾಕೆ ಹೋಗಿದ್ದಾಳೆ. ಆಕಿಗೂ ಇಲ್ಲಿ ತಲೆಗೆಲ್ಲ ಹಾಕಿದ್ದಾರೆ ಸರ್. ಯಾಕ ಕುಂತ್ರಂತ ನಮ್ಮ ಮನೀರು ಮೊದ್ಲು ಹೋದ್ರು. ನಮ್ಮ ಮನೀರಿಗೆ ಹೊಡೆದ ಬಿಟ್ರ ಅವ್ರು. ಇವ್ರನ್ನ ತುಳಿಯೋದು ಒದೆಯೋದು ನೋಡಿ ನಾನು ಅಲ್ಲಿ ಹೋಗಲಿಲ್ಲ. ಮನೆಗೆ ಹೋಗಿ ಫೋನ್ ತಂದು 108ಕ್ಕೆ 121ಕ್ಕೆ ಫೋನ್ ಮಾಡಿದೆ ನಾನು. ಎಲ್ಲರನ್ನ ಮುಗಿಸಾಕ ಬಂದಾರ ಅವ್ರನ್ನ. ಆ ಹುಡುಗಿಗೆ ಇಟ್ಟಂಗಿ ಹಿಂಡಿಲೆ ಹೊಡೆದಾರ, ಕಬ್ಬಣಲ್ಲಿ ಬಾರ್ಲಿ ಹೊಡೆದಾರ. ರಗತ ಇವತ್ತು ಹೋಗಿ ನೋಡ್ರಿ ನೀವು, ಕೊಡ ಉಳಿಸ್ದಂಗೆ ಹರಿದೋಗೈತಿ, ಕುರಿ ಕಡ್ದಂಗೆ ಮಾಡ್ಯಾರ್ರಿ ಅವ್ರ. ಮಾನ್ಯಾಳಿಗೆ ಪೈಪ್ ಮತ್ತು ಗುದ್ದಲಿಯಿಂದ ತಂದೆ ಪ್ರಕಾಶ್ ಗೌಡ ಹಲ್ಲೆ ಮಾಡಿದ್ದ. ನಂತರ ಮಾನ್ಯಾಳನ್ನ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯಾ ಬಾರದ ಲೋಕಕ್ಕೆ ಹೋಗಿದ್ದಾಳೆ. ಇತ್ತ ಮಾನ್ಯಾಳ ಅತ್ತೆ ಮಾವ ಸೇರಿ 3 ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 3 ಜನ ಹಲ್ಲೆ ಮಾಡಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ಏನು ಮಾಹಿತಿ ಬಂದಿದೆ ಅದರಲ್ಲಿ ಮಾನ್ಯ ಅಂತ ಅವರು ಸತ್ತಿದ್ದಾರೆ. ನಾವೇ ತನಿಖೆ ಮುಂದುವರಿಸ್ತಾ ಇದ್ದೀವಿ. FIR ರಿಜಿಸ್ಟರ್ ಆಗ್ತಾ ಇದೆ. ಮತ್ತು 3 ಜನ ಯಾರು ನಮಗೆ ಮೇಲ್ನೋಟಕ್ಕೆ ಬಂದಿದೆ ಮಾಹಿತಿ, ಅದಕ್ಕೆ ನಾವೇ ಸಿಕ್ಯೂರ್ ಮಾಡಿದ್ದೀವಿ. ಮುಂದಿನ ತನಿಖೆ ಮಾಡ್ತೀವಿ. ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ ಸರ್? ರಾಡಿಂದ ಆಗಿದೆ, ಅಂದರೆ ಪೈಪ್ ಬರುತ್ತೆ ಅದ್ರ ಕಡೆಯಿಂದ ಆಗಿದೆ. ತಲೆಗೆ ಎಷ್ಟು ಜನ ಗಾಯ? 3 ಜನ ಮತ್ತು ತಂಗಿ 4 ಜನ, ಟೋಟಲ್ 4 ಜನಕ್ಕೆ ಆಗಿದೆ. ವಿಕ್ಟಿಮ್ ಬಿಟ್ಟು 3 ಜನಕ್ಕೆ ಆಗಿದೆ. ಸದ್ಯ ಮಾನ್ಯಾಳ ಕೊಲೆಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮಾನ್ಯಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಸೇರಿದಂತೆ 3 ಬಂಧಿಸಿದ್ದಾರೆ. ಆದರೆ ಪ್ರೀತಿಸಿ ಮದುವೆಯಾಗಿ ತನ್ನ ಪಾಡಿಗೆ ತಾನು ಜೀವನ ಕಟ್ಟಿಕೊಂಡಿದ್ದ ಮಗಳನ್ನ ಸ್ವತಃ ತಂದೆಯೇ ಮರ್ಯಾದಾ ಕೊಲೆ ಮಾಡಿದ್ದು ಮಾತ್ರ ದುರ್ದೈವದ ಸಂಗತಿ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.